ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಆಗಿದೆ 4:40. ಸೊ ಟಾಸ್ಕ್ 1 ಡನ್ ಆ್ಯಂಡ್ ಇವತ್ತು ಡೇ 55. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ವೆಲ್, ಈಗ ಟ್ರಿಪ್ ಹೋಗಬೇಕಲ್ಲ ಇವತ್ತು. ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ. ಸೊ ಬೇಗ ಫಸ್ಟು ಚಪಾತಿ ಮಾಡಬೇಕು. ಹಿಟ್ಟಿನ ಹಾಕಿಟ್ಬಿಡ್ತೀನಿ. ಫಸ್ಟು ಪ್ರಾಣಾಯಾಮ ಮತ್ತು ಮ್ಯಾನಿಫೆಸ್ಟೇಷನ್ ಅಂತೂ ಮಾಡಲೇಬೇಕು. ಅದನ್ನು ಮಾಡಿ ಉಳಿದ ಕೆಲಸಗಳನ್ನು ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಯಪ್ಪ, ಈ ನಂಬರ್ ನೋಡೋಕ್ಕೆ ಬೋರ್ ಆಗ್ತಿದೆ ನನಗೆ. ಸೇಮ್ ನಂಬರ್ 61.75. ಸೊ ಹಿಟ್ಟು ನೆನೆಗೆ ಇಟ್ಬಿಟ್ಟೆ. ನನ್ನ ಪಾಡಿಗೆ ಒಂದು ಸ್ವಲ್ಪ ನೆನೀತಾ ಇರುತ್ತೆ. ವೆಯ್ಟ್ನ ಚೆಕ್ ಮಾಡಿ ಮಲಾಸನದಲ್ಲಿ ನೀರು ಕುಡಿದು ಮ್ಯಾನಿಫೆಸ್ಟೇಷನ್ನ ಬರೆದು ಪ್ರಾಣಾಯಾಮ ಮೆಡಿಟೇಷನ್ನ ಮಾಡಿದೆ. ಅದಾದಮೇಲೆ ಚಪಾತಿ ನಾನು ಏನೇನು ಹಾಕಿಟ್ಟಿದ್ನಲ್ವ ಹಿಟ್ಟನ್ನ, ಅದನ್ನು ಚಪಾತಿ ಮಾಡಿಬಿಟ್ಟು ಈಗ ನಿನ್ನೆ ನಾನು ಅವ್ಯಕ್ತು ಸೇರಿ ಶೇಂಗಾ ಚಟ್ನಿ, ಪೀನಟ್ ಬಟರ್ ಚಟ್ನಿ ಏನು ಮಾಡಿದ್ವಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಚಪಾತಿಗೆಲ್ಲ ರೋಲ್ ಮಾಡಿ ಇಡ್ತಾ ಇದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಆಯಿತು. ಇದೊಂದು ಲಾಸ್ಟ್ ಐಟಮು ಫ್ರೆಂಚ್ ಫ್ರೈಸ್ ಮಾಡಿದ್ನಲ್ಲ, ಅದು ಪ್ಯಾಕ್ ಮಾಡಿದ್ದೀನಿ. ಅಂಗಡಿ ತಂದಂಗೆ ಕಾಣಿಸ್ತಿದೆ ಅಲ್ವಾ. ಕವರ್ ಇತ್ತು ಮನೇಲಿ, ಅದರಲ್ಲಿ ಪ್ಯಾಕ್ ಮಾಡಿಬಿಟ್ಬಿಟ್ಟೆ. ಸೊ ಈಗ ಫಟಾಫಟ್ ರೆಡಿಯಾಗಿ ಹೋಗೋದೆ. ಕಾಲು ನೋಯ್ತಿದೆ. 5 ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ, ಆಮೇಲೆ ಹೋಗೋದು. ಫೈನಲಿ ರೆಡಿ ಆದ್ವಿ. ಇದು ನಮ್ಮಿಬ್ಬರು ಔಟ್ಫಿಟ್ಟು. ಈಗ ಟೈಮ್ ಆಗಿದೆ 8:20ಕ್ಕೆ ಟ್ರೈನ್ ಇದೆ. ಆನ್ ಟೈಮ್ ಇದ್ದೀವಿ. ಏನು ಲೇಟ್ ಇಲ್ಲ, ಏನೂ ಇಲ್ಲ. ಎಷ್ಟು ಸ್ನಾನ ಮಾಡಿದ್ವಿ ನಾವು. ಸಾಟರ್ಡೆ ಅಲ್ವಾ, ನನಗೆ ಸ್ನಾನ ಮಾಡಿದೆ, ಹಾಗೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅವನಿಗೂ ಸ್ನಾನ ಮಾಡಿಸಿದೆ, ನಾನು ಸ್ನಾನ ಮಾಡಿದ್ವಿ. ಕಳಿಸ್ತಾ ಇದ್ದೆ. ನಾವು ನಿದ್ದೆ ಮಾಡ್ತೀಯೇನೋ, ವಾಪಸ್ ಹೋಗೋಣ ಮತ್ತು ಯಾನ್ ಮಾಡ್ತಾ ಇದೆಯಾ? ಓಕೆ, ಈಗ ಅವರು ರೆಡಿಯಾಗಿದ್ದಾರೆ, ಬಿಡ್ತಾರೆ ಅಂತ 2 ಮಿನಿಟ್ಸಲ್ಲಿ. ಈಗ ನಾವು ಬಿಡ್ತಾ ಇದ್ದೀವಿ. ಈಗ ನೋಡಿ ಎಷ್ಟು ಬ್ಯಾಗ್. ಅವನಿಗೂ ಈ ಸತಿ ಒಂದು ಬ್ಯಾಗ್ ಕೊಟ್ಬಿಟ್ಟಿದ್ದೀನಿ. ಸೊ ವಿ ಆರ್ ಆಲ್ ಸೆಟ್ ಟು ಗೋ. Do you know where we are going, Avi? Yes, kangaroo place. How do you know? Because ನಾವು training water Docklands Park ಗೆ ಟ್ರಾಮ್ ಬೇಕಾನೆ. ಓಹೋ, ನನಗೆ ಅದಕ್ಕೆ ನಿಮಗೆ ಸ್ಮಾರ್ಟ್ ಬಾಯ್. ನಾನು ಅವನಿಗೆ ಹೇಳಿರಲಿಲ್ಲ ಸರ್ಪ್ರೈಸ್ ಇರಲಿ ಅಂತ. ಪಾರ್ಕಿಗೆ ಹೋಗ್ತೀನಿ, ಇಲ್ಲೇ ಇರೋದಂತ ಹೇಳಿದ್ದೆ. ಇವಾಗ ಅದೇ ನಾವು ಹೋಗಿರೋ ಪ್ಲೇಸಲ್ಲಿ ಕ್ಯಾಂಗರೂ ಸ್ಪಾಟ್ ಮಾಡಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್. ಬಟ್ ಅದಿಲ್ಲ ಅಂದರೆ ಸ್ಮಾರ್ಟ್ ಯುವರ್ ಸ್ಮಾರ್ಟ್. ಚಲೋ ರೀಚ್ ಆದ್ವಿ. ಎಷ್ಟು 18 ಮಿನಿಟ್ಸ್ ಬೇಗ ರೀಚ್ ಆಗಿದ್ವಿ. ಈಗ 18 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಇಟ್ಸ್ ಓಕೆ, ಅಲ್ಲಿ ರಿಲ್ಯಾಕ್ಸ್ ಹಿಯರ್. ಟೈಮ್ ತೋರಿಸ್ತೀನಿ ನೋಡಿ ನಿಮಗೆ. ಅವರು ರೆಡಿ ಆಗಿದ್ದಾರಂತೆ. ಫೋನ್ ಬಂದಿತ್ತು, ರೇಷ್ಮಾ ಅವರು. ಸೊ ಫಸ್ಟಿಗೆ ಕ್ರಾನ್ಬೋರ್ನ್ ಟ್ರೈನ್ ಹಿಡ್ಕೊಂಡು ಡ್ಯಾಂಡೇನಾಗಿ ಇಳಿಬೇಕು. ನೋಡಿ 15 ಮಿನಿಟ್ಸ್ ತೋರಿಸ್ತಾ ಇದೆ. 8:22 ಇದೆ. ಈಗ ಟೈಮ್ 8:06 ಆಗಿದೆ. 8:06 ಅಲ್ಲಿದ್ದಾರೆ. ಆಲ್ಮೋಸ್ಟ್ ಈಗ ದಾಂಡೇನಾಗ್ ಸ್ಟಾಪ್ ಅಂದರೆ ಬಸ್ನಲ್ಲಿ ಕ್ಯಾಚ್ಕೊಂಡ್ಬೇಕಲ್ವಾ, ಅಲ್ಲಿ ಎಳಿತಾ ಇದ್ದೀವಿ. ಬಟ್ ಟೈಮ್ 9 ಗಂಟೆ ಆಯಿತು ಆಲ್ರೆಡಿ. ಅದಕ್ಕೆ ನಾನು ಆಲ್ಮಂಡ್ ಮತ್ತು ಫ್ಲಾಕ್ಸ್ ಸೀಡ್ಸ್ ತಿಂದುಬಿಡ್ತಾ ಇದ್ದೀನಿ. ಆ್ಯಂಡ್ ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಬಸ್ಸಲ್ಲಿ ಇದ್ದೀವಿ ಆಲ್ರೆಡಿ. ಮನೆಗಳಂತೂ ಬ್ಯೂಟಿಫುಲ್ ಆಗಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಹೇಳಿ ಆ ಡೈಲಾಗ್ ಇನ್ನೊಂದ್ಸತಿ ಹೇಳಿ. ಕಾರಲ್ಲ ಬಂದ್ರೆ ಹಲೋ ಗೈಸ್, ನಾನು ಎಂಜಾಯ್ ಮಾಡ್ತೀನಿ ಇವತ್ತು. ನಾನು ಎಂಜಾಯ್ ಮಾಡಿ ಏನೇನೋ ಮಾಡ್ತೀನಿ, ಮತ್ತು ಊಟನೂ ಮಾಡ್ತೀನಿ. ನಾನು ಸ್ವಿಮ್ ಮಾಡ್ತೀನಿ ನೀರೊಳಗೆ. ಆಮೇಲೆ ನಾನು ಜೆಲ್ಲಿ ತಿಂತೀನಿ, ಎಲ್ಲ ತಿಂತೀನಿ. ನಾನು ಜೆಲ್ಲಿ ತಿಂತೀನಿ
ಓಕೆ ಓಕೆ, ಮೆಮರಿ ಫುಲ್ ಆಗುತ್ತೆ ಇವಾಗ, ಸಾಕು. ಇಷ್ಟು ಸಾಕು ನನಗೆ ಫುಟೇಜ್. ಈಗ ಬಂದ್ವಿ, ಈಗ ರೀಚ್ ಆದ್ವಿ ಹಾಲಮ್ ನಾರ್ತ್ ಸಮ್ ಪ್ಲೇಸ್ ಅಂತ. ಈಗ ನಡ್ಕೊಂಡು ಹೋಗ್ಬೇಕು 4 ಕಿಲೋಮೀಟರ್. ಈಗ ಮಕ್ಕಳಿಗೆ ಸ್ಟಾಲರ್ ತಗೊಂಡು ಬಂದಿದ್ದೀವಿ. ಹೋಗೋಣವಾ? ಹೋಗ್ತಾರಿ ಹೋಗ್ತಾರಿ. ಅಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ವಿ. Welcome to Narewar North. Oh my god, I'm literally laying on the floor. Oh my god, road ಅಂತೂ ಫಸ್ಟ್ ಟೈಮ್ 1 ಕಿಲೋಮೀಟರ್ ಅಷ್ಟೇ ನಡೆದಿದ್ದೀನಿ, 3 ಕಿಲೋಮೀಟರ್ ನಡಿಬೇಕು. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ರೋಡ್ ನೋಡಿರೋದು ನಾನು ಆಸ್ಟ್ರೇಲಿಯಾದಲ್ಲಿ. ಟಾರ್ ಇಲ್ದೇನೆ ಈ ಥರ ರೋಡಲ್ಲಿ ನಡೀತಾ ಇರೋದು. ಮಕ್ಕಳು ನಡೀತಾ ಇದ್ದಾರೆ ಇವಾಗ. ಸರಿಯಾಗಿ ವರ್ಕೌಟ್ ಆಗಿದೆ ಇವತ್ತಿದ್ದು ವರ್ಕೌಟ್ ಮಾತ್ರ ಸಖತ್ತಾಯ್ತು. ಹಾರ್ಟ್ ಬೀಟ್ ಫುಲ್ ಟಕ್ ಪಡ್ಕೊತಾ ಇದೆ. ಅಷ್ಟು ವಾಕ್ ಆ್ಯಂಡ್ ಮೇಲೆ ಅಪ್ಪಲ್ಲಿ ಬರಬೇಕಿತ್ತು ನೋಡಿ. ಯಸ್ ಕಮಿಂಗ್. ಫೈನಲಿ ಫಾರೆಸ್ಟ್ ರೀಚ್ ಆಗಿದೆ. ಇವಾಗ ತೋರಿಸ್ತೀನಿ ನಿಮಗೆ. ಲೇಕ್ ಲಿಸ್ಟರ್ಫೀಲ್ಡ್ ಲೇಕ್ ಪಾರ್ಕ್. ರೀಲ್ ಟೈಗರ್ ಈಗರ್ ಬಂದ್ರೆ ಏನ್ರಿ ಮಾಡೋದು? ಬಂದೆ ಕಾಣಿಸ್ತಾ ಇಲ್ಲ. ಎಲ್ಲಿದೆ ಹೇಳಿ? ನಂಗಂತೂ ಚಿಟ್ಟೆ ಕಾಣಿಸ್ತಾ ಇದೆ. ಅಂಡ್ ಅಲ್ಲಿ ಮುಳ್ಳಂದಿ ಇದೆ ನೋಡಿ. ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ. ವೆರಿ ಸೆಕೆಂಡ್ರಿ ಅದು. ಇಷ್ಟು ಚೆನ್ನಾಗಿದೆ. ಕಿತ್ಕೊಳ್ಳೋದು ಬೇಡವಾ? ಪುಟ್ಟ ಬೇರೀಸ್ ಕಿತ್ಕೋ ಬಾ. ಸಂತು ಅವೇ ತಾನೇ ಇವು? ಅವೇ ಬಿಡ್ರಿ, ನಾನು ತಿಂದು ನೋಡಿದೆ. ಅವೇ ಇವು. It's worth all that walking that we have done. It's beautiful. ಥ್ಯಾಂಕ್ ಯು ರೇಷ್ಮಾ, ರೆಕಮೆಂಡ್ ಮಾಡಿದ್ದಕ್ಕೆ ಪ್ಲೇಸ್ ನೋಡಿ. ಈ ಥರ ಫಾರೆಸ್ಟಲ್ಲಿ ವಾಕ್ ಮಾಡಿ ನಾವು ಎಷ್ಟು ದಿನ ಆಗಿತ್ತು. Guys, are you having fun? Avyuk and Anvit, are you having fun? Yes. Okay. Because I like to swim, so because I want to see the river, so I can play with my friend Avyuk. Wow, that's amazing. ಒಂದು ಸ್ವಲ್ಪ ಮಾಡಿ ನಾನು ಮಾಡ್ತೀನಿ. ನೋಡಿ ವಿಡಿಯೋದಲ್ಲಿ ಬಂದ್ರೆ ನೀವು ಆ ಥರ ಮಾಡಿದ್ದಕ್ಕೆ ನನ್ನ ಕಾಲ ಮೇಲೆ ಹಾಸ್ಬಿಟ್ರಿ ನೋಡಿ ಸಿಟ್ಟಿಗೆ. ಅವ್ರು ಟ್ರಾಮ್ ಅಂತ ಬರುತ್ತೆ, ಸ್ಟ್ರಾಲರ್. ಅವನೇ ಊಟ ಮಾಡಲ್ವಾ? ನೀವೇ ಮಾಡಿಸ್ಬೇಕಾ? ನಾನು ನೀ ಜಾನಪುಟ ನೀ ಮಾಡ್ತೀಯ. ಈಗ ಫೈನಲ್ ಡೆಸ್ಟಿನೇಷನ್ ಅಂದರೆ ಲಿಸ್ಟರ್ಫೀಲ್ಡ್ ಲೇಕ್ ಹತ್ರ ಬಂದಿದ್ದೀವಿ. ಆದರೆ ತುಂಬ ಹಸಿವಾಗಿದೆ, ಬ್ರೇಕ್ಫಾಸ್ಟ್ ಯಾರೂ ಮಾಡಿಲ್ವಲ್ಲ ಇನ್ನು. ಅದಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ನಂತರ ಲೇಕ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
Three times, sir. No, this is second. ಅವ್ಯಕ್ತು ನೀರಲ್ಲಿ ಹೋದ, ಅದೇ ಒಂದು ದೊಡ್ಡ ವಿಷಯ ನನಗೆ. ಲಾಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಹೋದಾಗ ಒಳಗಡೆ ಹೋಗಲಿಕ್ಕೆ ಹೆದರ್ತಾ ಇದ್ದ, ಈಗ ತಾನೇ ಇಂಡಿಪೆಂಡೆಂಟ್ ಆಗಿ ನೀರಲ್ಲಿ ಹೋದ. ದ್ಯಾಟ್ಸ್ ಅನ್ ಇಂಪ್ರೂವ್ಮೆಂಟ್. ನಾಗಲೇ ಹೇಳ್ದಂಗೆ ಇನ್ನೊಂದು ವ್ಲಾಗ್ಸಲ್ಲಿ. ಆ್ಯಂಡ್ ಅವ್ನು ನಡುಕ್ತಾ ಇದ್ದ, ಅದಕ್ಕೆ ಮುಳುಗಿ ಒಂದ್ಸತಿ ಎದ್ದೇಳು, ಸೊ ದ್ಯಾಟ್ ನಡುಕ ಬರಲ್ಲ ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೆ. ನೀರು ನೋಡಿ ಎಷ್ಟು ಕ್ಲೀನ್ ಇದೆ. ಎಷ್ಟೊಂದು ಇದು ಇದೆ ನೋಡಿ, ಮಿಂಚು ಕೈಯಲ್ಲಿ ನೋಡಲಿ. ಏನದು ಮೆಂಡಲ್ಸ ಇರ್ಬೋದಪ್ಪ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಶೈನಿಂಗ್ ಇದೆ ಅಲ್ವಾ? ಇಷ್ಟೊಂದಾ ನೋಡಿಲಿ. ಹೌದು, ಹೌದು. ಹೆಂಗ್ ಬರುತ್ತದೆಲ್ಲ ಇದು ಏನಪ್ಪ ಗೊತ್ತಿಲ್ಲ. ಶೈನು ಅಷ್ಟು ವಿಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ, ಬಟ್ ರಿಯಲಲ್ಲಿ ತುಂಬ ಶೈನಿಂಗ್ ಇದೆ. ವಿಡಿಯೋದಲ್ಲಿ ಅದು ಈಗ ನೋಡಿ, ಈಗ ಕಾಣಿಸ್ತಿದೆ ನೋಡಿ. ಕಾಣಿಸ್ತಾ? ಹಾಂ, ವಾವ್, ಕಾಣಿಸ್ತಿದೆ. ಹಿಂಗೆ ಮಾಡಿದ್ರೆ ಕಾಣಿಸ್ತಿದ್ಯಾ? ಹಾಂ. ನೋಡಿ ಎಷ್ಟು ಶೈನಿಂಗ್ ಆಗ್ತಿದೆ. ಈ ಥರ ಉಸುಗ್ ತಗೊಂಡು ನೋಡಿ ಶೈನಿಂಗ್. ನಾನು ನೋಡಿರ್ಲಿಲ್ಲ. ಹೌದು, ನಿನ್ನೆ ಎಷ್ಟು ಸ್ಟ್ರೆಸ್ ಇತ್ತು, ಮತ್ತು ಬಸ್ ಸಿಗುತ್ತೋ ಇಲ್ವೋ ಅಂತ ಕನ್ಫ್ಯೂಷನಲ್ಲಿ ಆಲ್ಮೋಸ್ಟ್ ಟ್ರಿಪ್ನ ಕ್ಯಾನ್ಸಲ್ ಮಾಡೋರಿದ್ವಿ. ಬಟ್ ಲಾಸ್ಟ್ ಮೊಮೆಂಟಲ್ಲಿ ಸರಿಯಾಗಿ ಚೆಕ್ ಮಾಡಿಕೊಂಡು ನಾವು ಟ್ರೈನ್ ಸ್ಟೇಷನ್ಗೆ ಹೋಗಿ ಚೆಕ್ ಮಾಡಿ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಆಲ್ ವರ್ತ್ ಇಟ್. ಈ ಪ್ರಕೃತಿ ಮಧ್ಯೆ ಒಂದು ಔಟಿಂಗ್ ಸಂಡೇ ಸ್ಯಾಟರ್ಡೇ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ವಿ ಹ್ಯಾಡ್ ಫನ್ ಹಿಯರ್. ಎಸ್ಪೆಷಲಿ ನೀರು ಎಷ್ಟು ಕ್ಲೀನಾಗಿತ್ತು. ಆ್ಯಂಡ್ ಇದರಲ್ಲೇನೋ ಒಂಥರ ಡಿಫ್ರೆಂಟ್ ಸ್ಯಾಂಡ್ ಇತ್ತು. ನಾನು ಆಗಲೇ ಹೇಳ್ದಂಗೆ ವಿಡಿಯೋ ಎಷ್ಟು ಜಸ್ಟಿಸ್ ಮಾಡ್ತು ಅಂತ ನಂಗೆ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಶೈನಿ ಆಗಿತ್ತು ಆ ಉಸ್ಕು. ಸೊ ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಆಮೇಲೆ ಇಲ್ಲಿ ಕ್ಯಾಂಗ್ರೂ ಕೂಡ ಸ್ಪಾಟ್ ಮಾಡ್ಬೋದು ನಾವು ಅಲ್ಲಲ್ಲಿ ಅಂತ ಇತ್ತು. ಅದಕ್ಕೆ ಈಗ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಫಾರೆಸ್ಟ್ ಇದೆ, ಲೇಕ್ ಎದುರುಗಡೆನೇ ಫಾರೆಸ್ಟ್ ಇದೆ, ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ ನಾವು ಕ್ಯಾಂಗ್ರೂ ಏನಾದರೂ ಸಿಗುತ್ತಾ ಅಂತ. ಫೈನಲಿ ಕ್ಯಾಂಗ್ರೂನ ಸ್ಪಾಟ್ ಮಾಡಿದ್ವಿ. ಕ್ಯೂಟ್ ಆಗಿ ಕುತ್ಕೊಂಡಿದೆ ನೋಡೋದು. ಈ ಮಕ್ಕಳು ಅದ್ರ ಜೊತೆ ಒಂದು ಫೋಟೋ ಇದ್ರೆ ಓಕೆ. ಎದ್ದೇಳ್ತು, ಒಂದು ನಿಮಿಷ. ಓಕೆ, ಕಾಮ್ ಡೌನ್ ಆಗಿ, ಕಾಮ್ ಡೌನ್. ಅಯ್ಯೋ, ಹೆದರ್ಕೊಂಡು ಹೋಗ್ತಾ ಇದ್ದಾವೆ ಪಾಪ ಅವು. ಕ್ಯಾಂಗ್ರೂ
ಯೋಚನೆ ಮಾಡಬೇಡ ಅಂತ ಹೇಳೋದು. ನೋಡಪ್ಪ ನೋಡಿ ಓಡಕತ್ತದೆ. Hello, baby. ಆ್ಯಂಡ್ ಫೈನಲಿ ವಿ ಸ್ಪಾಟೆಡ್ ದ ಕ್ಯಾಂಗ್ರೂಸ್. ನನಗಂತೂ ತುಂಬಾ ಖುಷಿ ಆಯಿತು. ಪಾಪ ಅವಿಕ್ತು ಫುಲ್ ಡಲ್ ಆಗಿಬಿಟ್ಟಿದ್ದ, ಕ್ಯಾಂಗ್ರೂ ಕಾಣಿಸ್ತಾ ಇಲ್ವಲ್ಲ ಅಂಥೇಳಿ. ಸೊ ಅದಕ್ಕೆ ಇಲ್ಲಿ ಕಡೆ ರೇಷ್ಮಾರ್ ಕರ್ಕೊಂಡು ಬಂದರು. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಅಲ್ಲಿ ತುಂಬಾ ಕ್ಯಾಂಗ್ರೂಸ್ ಇತ್ತು. ನಾನಂತೂ ನೋಡಿದ್ದೆ ಕ್ಯಾಂಗ್ರೂಸ್ ಮೊದಲು ಸಿಡ್ನಿಯಲ್ಲಿ ಮತ್ತು ಮೆಲ್ಬರ್ನ್ನಲ್ಲೇ. ಬಟ್ ನನ್ನ ಮಗ ನೋಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅವ್ನು ನಿಜವಾಗ್ಲೂ ಲಿಟ್ರಲಿ ಪ್ರೇ ಮಾಡ್ತಾಯಿದ್ದೆ ದೇವರಿಗೆ ಕ್ಯಾಂಗ್ರೂಸ್ ನೋಡಬೇಕು ಅಂತ. ಒಂದಲ್ಲ ಹಲವಾರು ಕ್ಯಾಂಗ್ರೂಸ್ನ ನೋಡಿದ್ವಿ. ಒಂದು ಬೇಬಿ ಕ್ಯಾಂಗ್ರೂಗೆ ತಾಯಿ ಕ್ಯಾಂಗ್ರೂ ಫೀಡ್ ಮಾಡೋದು ಕೂಡ ನೋಡಿದ್ವಿ ನಾವು ಹಾಲನ್ನು. ಸೊ ಇಟ್ ವಾಸ್ ಬ್ಯೂಟಿಫುಲ್. ನಾನೇನು ಮಾಡಲ್ಲ ಕಣೋ, ನನಗೆ ಪ್ಲೀಸ್ ನನಗೂ ಏನೂ ಮಾಡಬೇಡ ಮುದ್ದು. ಹೆಂಗೆ ಮಾಡ್ತೆ ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಿರ್ಚ್ಬೇಡ. ನಂಗೆ ಕ್ಯಾಂಗ್ರೂ ಬರಬೇಕು, ಅವ್ರು ಕ್ಯಾಂಗ್ರೂ ಮತ್ತು ಇವ್ರು ಒಂದೇ ಫ್ರೇಮಲ್ಲಿ ಬರಬೇಕು ಅಂತ ನಾನು ಓದಾಡ್ತಾ ಇದ್ದೀನಿ. ವಾವ್, ಯು ಆರ್ ರೈಟ್. ಬಟ್ ದೆನ್ ನಂಗೆ ಅಲ್ಲಿ ಹೋಗುತ್ತಾ ಅಂತ ಭಯ. ಇಲ್ಲಿ ಆನ್ ದ ವೇ ಬುದ್ಧ ಟೆಂಪಲ್ ಕಾಣಿಸ್ತು, ಬಂದಿದ್ದೀವಿ. ಆ ತಾಯಿ ಕ್ಯಾಂಗ್ರೂ ಬೇಬಿ ಕ್ಯಾಂಗ್ರೂ ಫೀಡ್ ಮಾಡೋದು ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವ ನೋಡಲಿಕ್ಕೇ. ವೆಲ್, ಇದೆಲ್ಲ ಕ್ಯಾಂಗ್ರೂ ನೋಡಿ ಮುಗಿದಾದ್ಮೇಲೆ ಎಲ್ಲ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಕೊಂಡು ಕಾಡಿಂದ ಮತ್ತೆ ನಾವು ವಾಪಸ್ ಹೊರಟ್ವಿ. ಹಾಗೆ ವಾಕ್ ಮಾಡ್ತಾ ಬಸ್ ಸ್ಟೇಷನ್ಗೆ ಅಲ್ಲಿ ಮಧ್ಯದಲ್ಲಿ ದಾರಿನಲ್ಲಿ ಒಂದು ಬುದ್ಧ ಟೆಂಪಲ್ ಕಾಣಿಸ್ತು. ಸೊ ಅಲ್ಲಿ ಒಳಗಡೆ ಹೋಗಿ ನೋಡ್ತಾ ಇದ್ವಿ ಅದನ್ನೇ. ವೆಲ್, ಇವತ್ತು ಟ್ರಿಪ್ ಮಾಡಿಕೊಂಡೆ ನಾನು ಎಲ್ಲ ಟಾಸ್ಕ್ಗಳನ್ನು ಮುಗಿಸಿದ್ದೀನಿ ಎಕ್ಸೆಪ್ಟ್ ಡ್ರಿಂಕಿಂಗ್ ಗ್ರೀನ್ ಟೀ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್